ಬಾಣವಾಡಿ ಕೆರೆ ಕೂಡಿವರೆಗೂ ರಸ್ತೆಯನ್ನು ಅಗಲೀಕರಣ ಮಾಡಿಸಬೇಕು, ಅಭಿವೃದ್ಧಿ ಮಾಡಿಸಬೇಕು ಅಂತ ಹೇಳಿ ಹಿಂದೆ ವಿಶೇಷವಾಗಿ ಇದ್ರ ಬಗ್ಗೆ ನಮ್ಮ ಮುಖಂಡರು, ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮುಖಂಡರು ಹನುಮಂತರಾಜಣ್ಣ, ಸುನೀಲ್ ಅಣ್ಣ, ನಟರಾಜಣ್ಣ, ಹರೀಶ್ ಬಾಬಣ್ಣ ಮತ್ತೆ ಗೋವಿಂದಣ್ಣ ಇರ್ಬೋದು, ಇವರೆಲ್ಲರ ಆದಿಯಾಗಿ ಹೆಚ್ಚಿಗೆ ನನಗೆ ಈ ರೋಡ್ನ ಕಾಮಗಾರಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದವರು, ಒತ್ತಡ ತಂದಂತವರು ನನ್ನ ಆತ್ಮೀಯ ಮಿತ್ರ ವಿಜಿ. ಯಾವಾಗ ಬಂದ್ರು ಅಣ್ಣ ರೋಡ್ ಬಹಳ ಗುಂಡಿನಾದ್ರೂ ಮುಚ್ಚೋಣ ಅಂತ ಹೇಳಿದ್ದೆ. ಇಲ್ಲ, ನಾನು ಗುಂಡಿ ಮುಚ್ಚಲ್ಲ, ಏನಾದ್ರೂ ಈ ರೋಡ್ಗೆ ರಸ್ತೆಗೆ ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. ನಾನೊಂದು 25-30 ಕೋಟಿ ರಸ್ತೆ ಸಂಪೂರ್ಣವಾಗಿ ಬಾಣವಾಡಿ ಕೆರೆ ಕೂಡಿವರೆಗೂ ಕಾಮಗಾರಿ ಕಂಪ್ಲೀಟ್ ಮಾಡಬಹುದು ಅಂತ ತಿಳ್ಕೊಂಡಿದೆ. ಇವತ್ತು ಇಲ್ಲೇ ಸೋಮಶೇಖರ್ AW ಕೂತವ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ಅಂದಾಜು ಮೊತ್ತ ಕೇಳಿ ನನಗೆ ನಿದ್ದೆ ಬರಲ್ಲ. ಅಷ್ಟೇ, ನಾನು 30 ಕೋಟಿಲಿ ಮುಗಿಸಬಹುದು ಅಂತ ಅನ್ಕೊಂಡಿದ್ದೆ. 12 ಕೋಟಿ ಈಗಾಗಲೇ ವರ್ಕ್ ಆರ್ಡರ್ ಆಗಿದೆ. 7 ಕೋಟಿ ಬಿಡಿಜು ಅನುಮೋದನೆ ಹಂತದಲ್ಲಿದೆ. ಇನ್ನ 5 ಕೋಟಿ ಅದು ಅನುಮೋದನೆ ಹಂತದಲ್ಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅನುಮೋದನೆ ಆಗ್ತದೆ. ಒಟ್ಟು 24 ಕೋಟಿ ಈ ರಸ್ತೆಗೆ ಈಗಾಗಲೇ ಅನುದಾನವನ್ನ ಒದಗಿಸ್ತಿದ್ದೀನಿ. ಇವತ್ತು ಪೂಜೆ ವರ್ಕ್ ಆರ್ಡರ್ ಆಗಿರೋದು 12 ಕೋಟಿ ಅಷ್ಟೇ ಅಲ್ಲ ಸೋಮಶೇಖರ್? ಇನ್ನ 12 ಕೋಟಿ ಇನ್ನೇನು ಅನುಮೋದನೆ ಹಂತದಲ್ಲಿದೆ. 24 ಕೋಟಿ ಮೊತ್ತದ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆ ನೆರವೇರಿದೆ. ನೆಲಮಂಗಲ ತಾಲೂಕಿನ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪರಿಮಿತಿಗೆ ಇನ್ನೂ 20 ಕೋಟಿ ಹಣವನ್ನ ಇಂಜಿನಿಯರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ನೆಲಮಂಗಲ ತಾಲೂಕಿನ ಸರಹದ್ದಿಗೆ ನಾನು 20 ಕೋಟಿ ಆಗಲ್ಲ, ಇನ್ನು 15 ಕೋಟಿ, 12 ಪ್ಲಸ್ 20 ಅಲ್ಲ 24 ಪ್ಲಸ್ 20, 40ರಿಂದ 45 ಕೋಟಿ ಬರೀ ನೆಲಮಂಗಲ ತಾಲೂಕಿನಲ್ಲಿ ಅಷ್ಟೇ ಹಣ ಬೇಕಾಗ್ತದೆ. ನೆಲಮಂಗಲ ತಾಲೂಕಿಂದ ಬಾಣವಾಡಿ ರಸ್ತೆ ಮಾಗಡಿವರೆಗೂ ಇನ್ನು 25 ಕೋಟಿ ಕೇಳಿದ್ದಾರೆ. ಅದಕ್ಕೂ 25 ಕೋಟಿ ಆಯ್ತದೋ ಎಷ್ಟಾಯ್ತದೋ ಗೊತ್ತಿಲ್ಲ. ಕನಿಷ್ಠ ಒಂದು 15 ಪ್ಲಸ್ 15 ಈಗಾಗಿರ್ತಕ್ಕಂಥ 24 ಕೋಟಿ ಬಿಟ್ಟು ಕನಿಷ್ಠ ಇನ್ನ ಒಂದು 30 ಕೋಟಿ ಏನಾದ್ರೂ ಮಾಡಿ ಕಷ್ಟ ಬಿದ್ದು ಮಂತ್ರಿಗಳನ್ನ ಕೈ ಕಾಲು ಹಿಡಿದು ಇನ್ನು 30 ಕೋಟಿಯನ್ನ ಈ ರಸ್ತೆ ಅಭಿವೃದ್ಧಿಗೆ ಅನುದಾನವನ್ನ ಒದಗಿಸ್ತೀವಿ. ಒಟ್ಟಿಗೆ ಎಷ್ಟಾಯ್ತು? 54 ಕೋಟಿ, 54ರಿಂದ 55 ಕೋಟಿ ಬಾಣವಾಡಿ ಕೆರೆ ಕೂಡಿಯಿಂದ ಕೆಂಪ್ಲಿಂಗ್ನಳ್ಳಿವರೆಗೂ ರಸ್ತೆ ಅಭಿವೃದ್ಧಿಗೆ ಅನುದಾನವನ್ನ ಈ ಅವಧಿಯಲ್ಲಿ ಕೊಡ್ತೀನಿ. 24 ಕೋಟಿ ಕೊಟ್ಟಿದ್ದೀನಿ. ಇನ್ನು 30 ಕೋಟಿ ನನ್ನ ಮೇಲೆ ಋಣಭಾರ ಇದೆ, ಇದನ್ನು ಸಹ ಕೊಡ್ತೀನಿ ಅಂತ ಹೇಳ್ತಾ, ಇದು ಹೆಚ್ಚು ಕಡಿಮೆ ನನಗಿರ್ತಕ್ಕಂಥ ಮಾಹಿತಿ 41ರಿಂದ 50 ಕೋಟಿ ತ್ಯಾಮಗೊಂಡವರೆಗಾಗಿದೆ. ಅದನ್ನ ಮೀರಿಸಿ ನಿಮ್ಮ ಭಾಗಕ್ಕೆ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ಪ್ರಾಮಾಣಿಕವಾಗಿ ಮಾಡೇ ಮಾಡ್ತೀನಿ. ಈ ಭಾಗದ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು, ರೈತರಲ್ಲಿ ನಾನು ಕೈ ಮುಗಿದು ನಿಮ್ಮ ಪಾದಗಳಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ಇವತ್ತು ಯಾವುದೇ ತಾಲೂಕು, ಯಾವುದೇ ಜಿಲ್ಲೆ, ಯಾವುದೇ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದೇನೇನೋ ಬೇರೆ ಬೇರೆ ಅಭಿವೃದ್ಧಿ ಬಿಲ್ಡಿಂಗ್ ಕಟ್ಟೋದಂತದಲ್ಲ. ಪ್ರಾಥಮಿಕವಾಗಿ ರಸ್ತೆ ಅಭಿವೃದ್ಧಿ ಆದ್ರೆ ಎಲ್ಲ ಅಭಿವೃದ್ಧಿ ಆದಂಗೆ. ಆ ರಸ್ತೆ ಅಭಿವೃದ್ಧಿ ಆಗಲಿಕ್ಕೆ ನೀವೇನು ಈ ಭಾಗದ ಜನ ಟಾರ್ ಹಾಕಿದ್ರೆ ಸಾಕು MLA ಕೆಲಸ ಮಾಡಿದ್ರು ಅಂತ ತಿಳ್ಕೊತಾ ಇದ್ರ. ವಿಜಯನ ನನಗೆ ಅದೇ ಹೇಳಿದ್ದ, ಹಣ ಟಾರ್ ಹಾಕ್ಸೋಣ ಅಂತ. ನಾನು ಇವತ್ತಿನ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಕ್ಕಂಥನಲ್ಲ, ಮುಂದಿನ ಭವಿಷ್ಯದಲ್ಲಿ ಇನ್ನು 25ರಿಂದ 30 ವರ್ಷಗಳ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನ ರೂಪಿಸಲಿಕ್ಕೆ ಒಂದು ದೂರದೃಷ್ಟಿ ಉಳ್ಳಂತ ಆಲೋಚನೆಯನ್ನ ಮಾಡ್ತಕ್ಕಂಥ ಮನೋಭಾವವನ್ನು ನಾನು ಇಟ್ಕೊಂಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ರಸ್ತೆನ ಅಗಲೀಕರಣ ಮಾಡಿ ದ್ವಿಪಥ ರಸ್ತೆಯನ್ನಾಗಿ ಮಾಡಬೇಕು. ಎಲ್ಲಿ ಜಾಗ ಸಿಗ್ತದೋ ಅದನ್ನ ಜಾಗ ಸಿಕ್ತಲ್ಲೆಲ್ಲ 4 ಪಥದ ರಸ್ತೆ ಮಾಡಿ ಉಳಿದ ಕಡೆ ಅಗಲೀಕರಣವನ್ನ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಅದಕ್ಕೆ ಎಸ್ಟಿಮೇಟ್ ಅನ್ನ ಮಾಡಿಸಿದ್ದೇನೆ. ನಿಮ್ಮಲ್ಲಿ ನಾನು ನಿಮ್ಮ ಪಾದಗಳಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಏನಂದ್ರೆ, ಕೆಲವು ಕಡೆ ಜಾಗ ಇಲ್ಲ, ಬಹಳ ಕಿರಿದಾಗದೆ. ನೀವು ರೈತರು, ಸಾರ್ವಜನಿಕರು ಈ ಭಾಗದಲ್ಲಿ ಕೆಂಪ್ಲಿಂಗ್ನಿಂದ ಹಿಡಿದು ಬಾಣವಾಡಿ ಕೆರೆ ಕೂಡಿವರೆಗೂ ಯಾರ್ಯಾರು ರಸ್ತೆ ಪಕ್ಕದಲ್ಲಿ ಜಮೀನುಗಳಿದೆ, ಕನಿಷ್ಠ ನೀವೊಂದು 5ರಿಂದ 6 ಅಡಿ ಎರಡೂ ಕಡೆ ನೀವು ಬಿಟ್ಕೊಟ್ರೆ ನಿಮ್ಗೆ ರಸ್ತೆ ಅಗಲೀಕರಣ ಆದ್ರೆ ನೀವೇನು ಭೂಮಿಯನ್ನ ರಸ್ತೆ ಸಾರ್ವಜನಿಕ ಅನುಕೂಲಕ್ಕೆ ಪಡ್ಕೊಡ್ತೀರಾ
ಅದಕ್ಕೆ 10 ಪಟ್ಟು ನಿಮ್ ಭೂಮಿಗೆ ಬೆಲೆ ಬರ್ತದೆ.